ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿದ್ಯುಚ್ಛಕ್ತಿ ಪಾಠದ LBA ಪ್ರಶ್ನೆಕೋಟಿಯಲ್ಲಿ ಕೊಟ್ಟಿರುವಂತಹ ಬಹು ಆಯ್ಕೆ ಪ್ರಶ್ನೆಗಳ ಉತ್ತರಗಳನ್ನು ನೋಡೋಣ. ಮೊದಲಿಗೆ ವಿದ್ಯುತ್ ಪ್ರವಾಹದ SI ಏಕಮಾನ ಕೇಳಿದರೆ ಉತ್ತರ ಆಂಪಿಯರ್. ವಿದ್ಯುತ್ ಸಾಮರ್ಥ್ಯದ SI ಏಕಮಾನ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ವ್ಯಾಟ್. ನಂತರ ಮೂರನೇ ಪ್ರಶ್ನೆಯಲ್ಲಿ ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಚಲನೆಗೆ ವಾಹಕವು ತೋರಿಸುವ ಪ್ರತಿರೋಧ ಅಂತ ಕೇಳಿದರೆ ಆವೇಶಗಳ ಪ್ರತಿರೋಧವನ್ನ ಮಾಡುವಂತದ್ದು ವಿದ್ಯುತ್ ರೋಧ ಆಗಿದೆ. ಪ್ರಶ್ನೆ 4, ವಿದ್ಯುತ್ ಆವೇಶಗಳ ಪ್ರವಾಹದ ದರವನ್ನ ಕೇಳಿದರೆ ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹ. ಪ್ರಶ್ನೆ 5, ಒಂದು ಏಕಮಾನ ಆವೇಶವನ್ನು ವಾಹಕದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಅಂತ ಕೇಳಿದರೆ ಸರಿಯಾದ ಉತ್ತರ ವಿದ್ಯುತ್ ವಿಭವಾಂತರ. ಸಪೋಸ್ ಇಲ್ಲಿ ಅನಂತದಿಂದ ಒಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಕೊಟ್ರೆ ಅದು ವಿದ್ಯುತ್ ವಿಭವ ಆಗಿರ್ತದೆ. ಪ್ರಶ್ನೆ 6, ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರ, ಇದರ ಉತ್ತರ ವಿದ್ಯುತ್ ಸಾಮರ್ಥ್ಯ. ಪ್ರಶ್ನೆ 7, ವಿದ್ಯುತ್ ಕೋಶವನ್ನ ಮಂಡಲದಲ್ಲಿ ಸೂಚಿಸುವ ಬಳಸುವಂತ ಚಿಹ್ನೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಇಲ್ಲಿ ಡಿ, ಇದು ವಿದ್ಯುತ್ ಕೋಶವನ್ನ ನಿರ್ದೇಶಿಸುವಂತದ್ದು. ಇನ್ನು ಸಿ ದಲ್ಲಿ ತಾವು ನೋಡ್ತಾ ಇದ್ದೀರಿ 3 ವಿದ್ಯುತ್ ಕೋಶಗಳನ್ನ ಇಲ್ಲಿ ಜೋಡಿಸಿದ್ದಾರೆ, ಆದ್ದರಿಂದ ಇದು ವಿದ್ಯುತ್ ಕೋಶಗಳ ಸಂಯೋಜನೆಯಾಗಿರ್ತದೆ. ಪ್ರಶ್ನೆ 8, ಮುಚ್ಚಿದ ಸ್ವಿಚ್ ಅನ್ನು ಮಂಡಲದಲ್ಲಿ ಗುರುತಿಸಲು ಬಳಸುವ ಚಿಹ್ನೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಇಲ್ಲಿ ಎ, ಏಕೆಂದ್ರೆ ಇಲ್ಲಿ ಸ್ವಿಚ್ ನ ನಡುವೆ ಒಂದು ಡಾಟ್ ಅನ್ನ ಕಾಣ್ತಾ ಇದ್ದೀರಿ, ಇದು ಮುಚ್ಚಿದ ಸ್ವಿಚ್ ಅನ್ನ ಗುರುತಿಸ್ತದೆ. ಸಪೋಸ್ ಇಲ್ಲಿ ಡಾಟ್ ಇಲ್ಲಾಗಿತ್ತಂತಾದ್ರೆ ಅದು ತೆರೆದ ಸ್ವಿಚ್ ಅಂತ ಆ ಒಂದು ಚಿಹ್ನೆಯನ್ನ ಬಳಸಲಾಗ್ತದೆ. ಪ್ರಶ್ನೆ 9, ಮಂಡಲದಲ್ಲಿ ರೋಧಕವನ್ನು ಗುರುತಿಸಲು ಬಳಸುವಂತ ಸಂಕೇತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಿ, ಇದು ರೋಧಕದ ಒಂದು ಚಿಹ್ನೆಯಾಗಿದೆ. ಪ್ರಶ್ನೆ 10, ಇಲ್ಲೊಂದು ಚಿಹ್ನೆ ಕೊಟ್ಟಿದ್ದಾರೆ, ಮಂಡಲದಲ್ಲಿ ಸೂಚಿಸುವ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇಲ್ಲಿ ಈ ಒಂದು ಚಿಹ್ನೆ ಇದೆಯಲ್ಲ, ಇದು ರೋಧಕವನ್ನ ಸೂಚಿಸುತ್ತದೆ. ಪ್ರಶ್ನೆ 11, ಎಮಿಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನು ಮಂಡಲದಲ್ಲಿ ಕ್ರಮವಾಗಿ ಹೀಗೆ ಜೋಡಿಸುತ್ತಾರೆ. ಎಮಿಟರ್ ನಲ್ಲಿ ಅತ್ಯಂತ ಕಡಿಮೆ ರೋಧ ಇರುವುದರಿಂದ ಅದನ್ನ ಸರಣಿಯಲ್ಲಿ ಜೋಡಿಸುವಂತದ್ದು. ವೋಲ್ಟ್ ಮೀಟರ್ ದಲ್ಲಿ ಅಧಿಕ ರೋಧ ಇರುವುದರಿಂದ ಅದನ್ನ ಯಾವತ್ತೂ ಸಮಾಂತರವಾಗಿ ಜೋಡಿಸುತ್ತಾರೆ. ಆದ್ದರಿಂದ ಆ ಒಂದು ಆಪ್ಷನ್ ಇರುವಂತದ್ದು ಬಿ ಸರಿಯಾದ ಆಯ್ಕೆಯಾಗಿದೆ. ಪ್ರಶ್ನೆ 12, ಕೆಳಗಿನವುಗಳಲ್ಲಿ ಓಮ್ನ ನಿಯಮಕ್ಕೆ ಅನ್ವಯವಲ್ಲದ ಸೂತ್ರ ಯಾವುದು ಅಂತ ಕೇಳಿದರೆ ಓಮ್ನ ನಿಯಮದ ಪ್ರಕಾರ V is equal to IR ಅನ್ನೋದು ಆ ಒಂದು ಸೂತ್ರ ಆಗಿರ್ತದೆ. ಸೊ ಇಲ್ಲಿ V is equal to IR ಇದೆ, ಆದರೆ ಡಿ ಉತ್ತರದಲ್ಲಿ ತಾವು ನೋಡಬಹುದು V is equal to I divided by R ಅಂತ ಇದೆ, ಇದು ಅನ್ವಯ ಆಗುವುದಿಲ್ಲ. ಆದ್ದರಿಂದ ಇಲ್ಲಿ ಡಿ ಆಯ್ಕೆ ಸರಿಯಾಗಿದೆ. ಪ್ರಶ್ನೆ 13, 2 ಓಮ್ ಮತ್ತು 4 ಓಮ್ ರೋಧವುಳ್ಳ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿ ನಂತರ ಅದಕ್ಕೆ 4 ಓಮ್ ರೋಧವುಳ್ಳ ರೋಧಕವನ್ನು ಸಮಾಂತರವಾಗಿ ಜೋಡಿಸಿದಾಗ ಉಂಟಾಗುವ ರೋಧ ಎಷ್ಟು ಅಂತ ಕೇಳಿದರೆ ಮೊದಲು ಇವೆರಡು ರೋಧವನ್ನ ಸರಣಿಯಲ್ಲಿ ಜೋಡಿಸಬೇಕು, ನಂತರ 4 ಓಮ್ ಅನ್ನ ನಾವು ಸಮಾಂತರವಾಗಿ ಜೋಡಿಸಬೇಕಾಗಿರುವಂತದ್ದು. ಸೊ ಇದರವನ್ನ ಲೆಕ್ಕ ನೋಡಿದಾಗ ನಾವು ಸರಣಿಯಲ್ಲಿ ಜೋಡಿಸಿದಾಗ R1 ಪ್ಲಸ್ R2 ಆಗ್ತದೆ. ಸೊ 2 ಪ್ಲಸ್ 4 ಮಾಡಿದಾಗ 6 ಓಮ್ ಬರುವಂತದ್ದು. ನಂತರ ನಾವೇನ್ ಮಾಡ್ತೇವೆ, ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ 4 ಓಮ್ ಅನ್ನ ಸಮಾಂತರವಾಗಿ ಜೋಡಿಸ್ತೇವೆ. ಆದ್ದರಿಂದ ಈ ಒಂದು ಸೂತ್ರವನ್ನ ಇಲ್ಲಿ ಬಳಕೆ ಮಾಡಬೇಕು. 1/R1 ಪ್ಲಸ್ 1/R2. ಇಲ್ಲಿ 6 ಮತ್ತೆ 4 ಅನ್ನ ಏನ್ ಮಾಡ್ಬೇಕಾಗತ್ತೆ, ರೋಧವಾಗಿ ತಗೊಳ್ಬೇಕಾಗತ್ತೆ. ಆದ್ದರಿಂದ ಇಲ್ಲಿ 6 ಮತ್ತು 4ರ ಒಂದು ಲಸಾ 12 ಆಗಿದೆ. ಸೊ 6 2 12, ಆದ್ದರಿಂದ ಇಲ್ಲಿ 2 ಬರುವಂತದ್ದು. 4 3 12, ಇಲ್ಲಿ 3 ಬರುವಂತದ್ದು. ಸೊ 2 ಮತ್ತೆ 3 ಕೂಡಿಸಿದಾಗ 5 ಭಾಗಿಸು ಇಲ್ಲಿ 12 ಉತ್ತರ ಬರ್ತಾ ಇದೆ. ಈಗ ಇದರ ಒಂದು ರೆಸಿಪ್ರೋಕಲ್ ಅಂದ್ರೆ ವ್ಯುತ್ಕ್ರಮವನ್ನ ತಗೊಳ್ಬೇಕಾಗತ್ತೆ. ಸೊ RP is equal to 12 divided by 5 ಮಾಡಬೇಕು. ಆವಾಗ ನಮಗೆ ಸಿಗುವಂತ ಉತ್ತರ 2.4 ಓಮ್ ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ 2.4 ಓಮ್ ಆಗಿದೆ. 14ನೇ ಪ್ರಶ್ನೆ, ಒಂದು ವಾಹಕದ ರೋಧವು 27 ಓಮ್ ಆಗಿದೆ. ಆ ವಾಹಕವನ್ನು 3 ಸಮಭಾಗಗಳಾಗಿ ಮಾಡಿ ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವನ್ನ ಕೇಳಿದ್ದಾರೆ.
ಸೊ ಇಲ್ಲಿ ರೋಧ ಇರುವಂತದ್ದು 27, ಆದ್ದರಿಂದ ನಾವಿಲ್ಲಿ R is equal to 27 ಅಂತ ತಗೊಳ್ಬೇಕಾಗತ್ತೆ. ನಂತರ 3 ಸಮಾಂತರವಾಗಿ ಭಾಗ ಮಾಡಿದರೆ ಅಂದ್ರೆ 27 ಭಾಗಿಸು 3 ಮಾಡಬೇಕು. ಅವಾಗ ನಮ್ಗೆ ಇಲ್ಲಿ ಸಿಗುವಂತ ಉತ್ತರ R is equal to 9 ಓಮ್ ಅಂತ. ಅದನ್ನ ಸಮಾಂತರವಾಗಿ ಜೋಡಿಸಿದಾರೆ ಅಂದ್ರೆ 1/RP is equal to 1/R plus 1/R ಅಂತ ತಗೊಳ್ಬೇಕು. ಸೊ 3 ಭಾಗ ಮಾಡಿರುವುದರಿಂದ 3 ಸಲ 1/R ಅನ್ನು ನಾವಿಲ್ಲಿ ಕೂಡಿಸಬೇಕಾಗತ್ತೆ. ಸೊ 1 ಪ್ಲಸ್ 1 ಮತ್ತೆ 1 ಇವು 3 ಕೂಡಿಸಿದಾಗ 3 ಬರುವಂತದ್ದು. ಇನ್ನು R ಈ ಒಂದು ಜಾಗದಲ್ಲಿ ನಾವು 9 ಅನ್ನ ತಗೊಳ್ಬೇಕಾಗತ್ತೆ. ಸೊ 3 divided by 9 ಇದರ ಒಂದು ರೆಸಿಪ್ರೋಕಲ್ ಅಂದ್ರೆ ವ್ಯುತ್ಕ್ರಮವನ್ನು ತಗೊಂಡಾಗ 9 ಭಾಗಿಸು 3 ಬರ್ತದೆ. 3 3 9 ಆಗಿರುವುದರಿಂದ ಕೊನೆಯದಾಗಿ ನಮಗೆ ಸಿಗುವಂತ ಉತ್ತರ RP is equal to 3 ಓಮ್ ಆಗಿದೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ 3 ಓಮ್ ಅನ್ನುವಂಥದ್ದು. 15ನೇ ಪ್ರಶ್ನೆ, 2 ಓಮ್ ಮತ್ತು 3 ಓಮ್ ರೋಧಗಳುಳ್ಳಂತಹ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿ ಅದಕ್ಕೆ 2 ಓಮ್ ರೋಧವುಳ್ಳಂತಹ ರೋಧಕವನ್ನು ಸರಣಿಯಲ್ಲಿ ಜೋಡಿಸಿದಾಗ ಉಂಟಾಗುವ ನಿವ್ವಳ ರೋಧವಂತ ಕೇಳಿದ್ದಾರೆ. ಮೊದಲಿಗೆ ಇವೆರಡನ್ನು ಸಮಾಂತರವಾಗಿ ಜೋಡಿಸಬೇಕು. ಲೆಕ್ಕವನ್ನು ನೋಡಿದಾಗ ತಾವಿಲ್ಲಿ ನೋಡಬಹುದು. ಸಮಾಂತರವಾಗಿ ಜೋಡಿಸಬೇಕಂದ್ರೆ 1/2 ಪ್ಲಸ್ 1/3 ಎರಡನ್ನು ಕೂಡಿಸಬೇಕಾಗತ್ತೆ. 3 ಮತ್ತು 2ರ ಲಸ 6 ಅಂತ ಬರ್ತಾ ಇದೆ. ಸೊ 2 3 6 ಅದರಿಂದ ಇಲ್ಲಿ 3 ಅಂತ ತಗೊಳ್ಬೇಕು. 3 2 6 ಅದರಿಂದ ಇಲ್ಲಿ 2 ಅಂತ ತಗೊಳ್ಬೇಕು. ಸೊ 3 plus 2 ಮಾಡಿದಾಗ 5 divided by 6 ಬಂದಿದೆ. ಇದರ ಒಂದು ವ್ಯುತ್ಕ್ರಮವನ್ನು ತಗೊಳ್ಬೇಕು ಅಂದ್ರೆ ಉಲ್ಟಾ ಮಾಡಬೇಕು. 6/5 6/5 ಅನ್ನ ನಾವು ಭಾಗಿಸಿದಾಗ 1.2 ಓಮ್ ಅಂತ ಬರ್ತಾ ಇದೆ. ಇನ್ನು ತಾವು ನೋಡ್ತಾ ಇದ್ದೀರಿ 2 ಓಮ್ ರೋಧವನ್ನ ಸರಣಿಯಲ್ಲಿ ಜೋಡಿಸುವುದರಿಂದ ಇದನ್ನ ನೇರವಾಗಿ 1.2ಗೆ ನಾವಿಲ್ಲಿ ಕೂಡಿಸಬೇಕಾಗತ್ತೆ. ಸೊ ಇವೆರಡನ್ನು ಕೂಡಿಸಿದಾಗ ಕೊನೆಯದಾಗಿ ನಮಗೆ ಸಿಗುವಂತ ಉತ್ತರ 3.2 ಓಮ್. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ 3.2 ಓಮ್ ಆಗಿದೆ. ಪ್ರಶ್ನೆ 16, R ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಭಾಗಗಳಾಗಿ ಕತ್ತರಿಸಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ಒಟ್ಟು ರೋಧ R1 ಅನ್ನ ಕಂಡುಹಿಡಿಬೇಕು. R ಮತ್ತು R1 ಗೆ ಇರುವಂತಹ ಅನುಪಾತ ಇಲ್ಲಿ 1:3, 1:9, 9:1 ಮತ್ತೆ 3:1 4 ಆಪ್ಷನ್ ಕೊಟ್ಟಿದ್ದಾರೆ. ಈ ಲೆಕ್ಕ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. R ರೋಧವನ್ನ ಏನ್ ಕೊಟ್ಟಿದ್ದಾರೆ, R ಅಂತ ಕೊಟ್ಟಿದ್ದಾರೆ. ಅದನ್ನ 3 ಸಮಭಾಗಗಳಾಗಿ ನಾವಿಲ್ಲಿ ತುಂಡರಿಸಿದಾಗ ಸಿಗುವಂತದ್ದು R/3. ನಂತರ R1 ರೋಧವನ್ನ ನಾವು ಸಮಾಂತರವಾಗಿ ಜೋಡಿಸ್ತಾ ಇದ್ದೇವೆ. 1/R ಪ್ಲಸ್ 1/R ಪ್ಲಸ್ 1/R 3 ರೋಧವನ್ನ ಇಲ್ಲಿ ಸಮಾಂತರವಾಗಿ ಜೋಡಿಸುವಂತದ್ದು. ಸೊ ಇವುಗಳನ್ನ ನಾವು ಸರಳೀಕರಣಗೊಳಿಸಿದಾಗ 1 ಪ್ಲಸ್ 1 ಪ್ಲಸ್ 1 3 ಬರ್ತದೆ. ಡಿವೈಡೆಡ್ ಬೈ R ಸಿಗುವಂತದ್ದು. ಆದ್ದರಿಂದ 1/R1 is equal to 3/R ಅನ್ನುವಂತ ಉತ್ತರ ನಮಗೆ ಇಲ್ಲಿ ಸಿಗ್ತಾ ಇದೆ. ಇದರ ಒಂದು ರೆಸಿಪ್ರೋಕಲ್ ತಗೊಂಡಾಗ ಅಂದ್ರೆ ಇದನ್ನ ಉಲ್ಟಾ ಮಾಡಿದಾಗ R1 is equal to R/3 ಸಿಗ್ತಾ ಇದೆ. ಇನ್ನು ತಾವಿಲ್ಲಿ ನೋಡಬಹುದು ರೋಧ ಏನಾಗಿದೆ R divided by 3. ಯಾಕಂದ್ರೆ 3 ಸಮಭಾಗಗಳಾಗಿ ತುಂಡರಿಸಲಾಗಿದೆ. ಆದ್ದರಿಂದ R ನ ಒಂದು ಜಾಗದಲ್ಲಿ ನಾವು R/3 ಅಂತ ಇಲ್ಲಿ ತಗೊಳ್ಬೇಕಾಗತ್ತೆ. ಸೊ ಈ ರೀತಿ R/3 divided by 3 ಮಾಡಿದಾಗ ನಮ್ಗೆ ಇಲ್ಲಿ ಸಿಗುವಂತದ್ದು R/9 ಅಂತ. ಇನ್ನು ಅನುಪಾತವನ್ನ ಕಂಡುಹಿಡಿದಾಗ R ಮತ್ತು R1 ಗೆ ಇರುವಂತಹ ಅನುಪಾತವನ್ನ ಕಂಡುಹಿಡಿಬೇಕು. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿದಾಗ ನಮ್ಗೆ ಸಿಗುವಂತದ್ದು R divided by R1 is equal to 9/1 ಅಂತ ಇಲ್ಲಿ ಉತ್ತರ ಸಿಗ್ತಾ ಇದೆ. ಆದ್ದರಿಂದ R ಗೂ R1 ಗೂ ಇರುವಂತಹ ಅನುಪಾತ 9:1 ಆಗಿದೆ. ಸೊ ಸರಿಯಾದ ಉತ್ತರ ಇಲ್ಲಿ C 9:1 ಅನ್ನುವಂತ ಉತ್ತರ. ಪ್ರಶ್ನೆ 17, 6 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 24 ಜೂಲ್ಗಳಷ್ಟು ಕೆಲಸ ನಡೆದರೆ ಆ 2 ಬಿಂದುಗಳ ನಡುವೆ ಚಲಿಸಿದ ಆವೇಶಗಳ ಸಂಖ್ಯೆಯನ್ನ ಕಂಡುಹಿಡಿಬೇಕು. ಅಂದ್ರೆ ಇಲ್ಲಿ Q ನ ಒಂದು ಸಂಖ್ಯೆಯನ್ನ ಕಂಡುಹಿಡಿಬೇಕು. ಸೊ ಲೆಕ್ಕ ಯಾವ ರೀತಿ ಮಾಡುವುದನ್ನ ನೋಡೋಣ. ಇಲ್ಲಿ ಬಳಕೆಯಾಗುವಂತ ಸೂತ್ರ ಅಂದ್ರೆ W is equal to Q into V ಅನ್ನುವಂತ ಸೂತ್ರವನ್ನ ಬಳಕೆ ಮಾಡಬೇಕು. Q ಕಂಡುಹಿಡಿಬೇಕಾಗಿರುವುದರಿಂದ Q is equal to W by V ಅಂತ ಸಿಗ್ತಾ ಇದೆ. ಸೊ W ನ ಬೆಲೆಯನ್ನ ಕೊಟ್ಟಿದ್ದಾರೆ 24 ಜೂಲ್ ಇದೆ. W ಅಂದ್ರೆ ವರ್ಕ್ ಕೆಲಸ. V ನ ಬೆಲೆಯನ್ನು ಕೂಡ ಕೊಟ್ಟಿದ್ದಾರೆ ವಿಭವಾಂತರ, ಅದು 6 ವೋಲ್ಟ್ ಆಗಿದೆ. ಇನ್ನು Q is equal to W by V ಆಗಿರುವುದರಿಂದ 24/6 ಅಂತ ನಾವು ಇಲ್ಲಿ
ತಗೊಳ್ಬೇಕಾಗತ್ತೆ. ಸೊ ಇವೆರಡನ್ನು ನಾವು ಸರಳೀಕರಣಗೊಳಿಸಿದಾಗ 6 × 4 = 24, 4C ಅಥವಾ 4 ಕೂಲಂ ಅನ್ನುವಂತ ಉತ್ತರ ನಮಗೆ ಸಿಗ್ತಾ ಇದೆ. ಬಿ ಉತ್ತರ ಆದ್ದರಿಂದ ಇಲ್ಲಿ ಸರಿಯಾದ ಆಯ್ಕೆ ಆಗಿರುವಂತದ್ದು. 18ನೇದು 4 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 10 ಕೂಲಂನಷ್ಟು ಆವೇಶಗಳು ಪ್ರವಹಿಸಿದರೆ ನಡೆದ ಕೆಲಸದ ಪ್ರಮಾಣವನ್ನ ಕಂಡುಹಿಡಿಬೇಕು. ಇಲ್ಲಿ ಕೆಲಸ ಅಂದ್ರೆ W ನ ಬೆಲೆಯನ್ನ ಕಂಡುಹಿಡಿಬೇಕಾಗತ್ತೆ. ಸೂತ್ರ ಅದೇ ಒಂದು ಸೂತ್ರವನ್ನ ಬಳಕೆ ಮಾಡುವಂತದ್ದು. W = Q × V. Q ನ ಬೆಲೆ 10 ಅಂತ ಕೊಟ್ಟಿದ್ದಾರೆ, V ನ ಬೆಲೆ 4 ಕೊಟ್ಟಿದ್ದಾರೆ. ಎರಡನ್ನು ನಾವು ಗುಣಾಕಾರ ಮಾಡಿದ್ರೆ ನಮಗೆ ಸಿಗುವಂತದ್ದು 40 ಜೂಲ್ ಅಂತ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 40 ಜೂಲ್ ಆಗಿದೆ. 19ನೇದು ಚಿತ್ರಾಧಾರಿತ ಒಂದು ಲೆಕ್ಕವನ್ನ ಕೇಳಿದರೆ 30 ಓಂ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 6 ಓಂ ರೋಧವನ್ನು ಹೊಂದಿರುವ ವಾಹಕವನ್ನು ಸರಣಿಯಲ್ಲಿ ಅಂದ್ರೆ 9 ವೋಲ್ಟ್ನ ಶುಷ್ಕ ಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಲಾಗಿದೆ. ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕು. ವಿದ್ಯುತ್ ಪ್ರವಾಹ ಅಂದ್ರೆ ಆಯ್ನ ಬೆಲೆಯನ್ನ ಇಲ್ಲಿ ಕಂಡುಹಿಡಿಬೇಕಾಗತ್ತೆ. ಸೊ ಸೂತ್ರವನ್ನ ಹಾಕೋಣ. ಓಮ್ನ ನಿಯಮದ ಸೂತ್ರ V = IR. ಸೊ I ಏನಾಗ್ತದೆ V/R ಆಗುವಂತದ್ದು. ಇಲ್ಲಿ ಎರಡು ರೋಧವನ್ನ ಕೊಟ್ಟಿದ್ದಾರೆ, ಎರಡು ಕೂಡ ಸರಣಿಯಲ್ಲಿ ಜೋಡಿಸುವುದರಿಂದ ಆ ರೋಧದ ಬೆಲೆ 30 ಮತ್ತೆ 6 ಕೂಡಿಸಬೇಕು. ಸೊ RS ಅಥವಾ ರೋಧ ನಮಗೆ ಇಲ್ಲಿ 36 ಅಂತ ಸಿಗ್ತಾ ಇದೆ. ಇನ್ನು ವಿಭವಾಂತರ 9 ವೋಲ್ಟ್ ಕೊಡಲಾಗಿದೆ. ಸೊ V/R ಮಾಡಿದಾಗ 9/36 ಅಂತ ಬರ್ತಾ ಇದೆ. ಸೊ 9 1 9 ಆಗತ್ತೆ, 9 4 36. 1/4 ಅನ್ನುವಂಥದ್ದು ಉತ್ತರ. ಅದನ್ನ ದಶಮಾಂಶದಲ್ಲಿ ಮಾಡಿದಾಗ 0.25 ಉತ್ತರ ನಮಗೆ ಸಿಗ್ತಾ ಇದೆ. ಸೊ 0.25 ಆಂಪಿಯರ್ ಉತ್ತರ ಇಲ್ಲಿ ಸರಿಯಾದ ಆಯ್ಕೆ. 20ನೇ ಪ್ರಶ್ನೆ, ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ 4 ಆಂಪಿಯರ್ ಆಗಿದ್ದಾಗ ರೋಧವು 12 ಓಂ ಆಗಿರುತ್ತದೆ. ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹದ ದರವನ್ನ ಕಂಡುಹಿಡಿಬೇಕು. ಸೊ ಮೊದಲಿಗೆ ಇಲ್ಲಿ ವಿದ್ಯುತ್ ಪ್ರವಾಹವನ್ನ ಕಂಡುಹಿಡಿಬೇಕಾಗತ್ತೆ. ನಂತರ ರೋಧವನ್ನ ದ್ವಿಗುಣ ಮಾಡಬೇಕು, ಅಂದ್ರೆ ರೋಧ 24 ಅಂತ ತಗೊಳ್ಬೇಕಾಗತ್ತೆ. ಲೆಕ್ಕ ಯಾವ ರೀತಿ ಮಾಡುವುದು ಅನ್ನೋದನ್ನು ನೋಡೋಣ. ಸೊ V = I1R1 ಅಂತ ಈ ರೀತಿ ಸೂತ್ರವನ್ನ ತಗೊಳ್ಬೇಕು. ಸೊ ಆಯ್ನ ಬೆಲೆ ಕೊಟ್ಟಿದ್ದಾರೆ 4 ಆಂಪಿಯರ್, ರೋಧ 12 ಇದೆ. ಇವೆರಡನ್ನು ಗುಣಾಕಾರ ಮಾಡಿದಾಗ ನಮಗೆ ವಿಭವಾಂತರ 48 ವೋಲ್ಟ್ ಅನ್ನುವಂತ ಬೆಲೆ ನಮಗೆ ಇಲ್ಲಿ ಸಿಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ದಲ್ಲಿ ನೋಡಿ, ಇಲ್ಲಿ ರೋಧವನ್ನು ದ್ವಿಗುಣಗೊಳಿಸಿದರೆ ಅಂತ ಹೇಳಿದ್ದಾರೆ. ಆದ್ದರಿಂದ ರೋಧವನ್ನು ನಾವು 12ರ ಡಬಲ್ 24 ಅಂತ ತಗೊಳ್ಬೇಕು. ಇಲ್ಲಿ ವಿದ್ಯುತ್ ಪ್ರವಾಹ ಕಂಡುಹಿಡಿಬೇಕಂದ್ರೆ I2 = ಈಗಾಗಲೇ ಸಿಕ್ಕಂತ ವಿಭವಾಂತರ 48/24 ಮಾಡಿದಾಗ ಸಿಗುವಂತ ಉತ್ತರ 2 ಆಂಪಿಯರ್. ಸರಿಯಾದ ಉತ್ತರ ಇಲ್ಲಿ ಎ 2 ಆಂಪಿಯರ್ ಆಗಿದೆ. 21ನೇ ಪ್ರಶ್ನೆ, ವಾಹಕದ ಉದ್ದ ಕೊಟ್ಟಿದ್ದಾರೆ L4L ಅಂತ ಕೊಟ್ಟಿದ್ದಾರೆ. ಆಗಿದ್ದಾಗ ವಾಹಕದ ರೋಧ ಕೂಡ ಕೊಟ್ಟಿದ್ದಾರೆ 4 ಓಂ ಆಗಿರುತ್ತದೆ. ಇನ್ನು ವಾಹಕದ ಉದ್ದ 2L ಗೆ ಬದಲಾಯಿಸಿದಾಗ ಅಂದ್ರೆ ಅರ್ಧದಷ್ಟು ಕಡಿಮೆ ಮಾಡಿದಾಗ ರೋಧ ಏನಾಗಬಹುದು ಅಂತ ಕೇಳಿದ್ದಾರೆ. R = ರೋಧಶೀಲತೆ × L/A. ಈ ಒಂದು ಸೂತ್ರವನ್ನ ಬಳಕೆ ಮಾಡಬೇಕಾಗತ್ತೆ. ರೋಧ 4 ಓಂ ಅಂತ ಕೊಟ್ಟಿದ್ದಾರೆ, ಉದ್ದ 4L ಮೊದಲಿಗೆ ಇರುವಂತದ್ದು, ನಂತರ ಇಲ್ಲಿ ಉದ್ದ ಅಂದ್ರೆ L2 2L ಆಗ್ತಾ ಇದೆ. ಸೊ ಉದ್ದವನ್ನ L1 ಮತ್ತೆ L2 ಅಂತ ತಗೊಳ್ಬೇಕಾಗತ್ತೆ. ಸೂತ್ರದಲ್ಲಿ ತಾವು ನೋಡಬಹುದು R1/L1 = R2/L2 ಅಂತ ಬರ್ತಾ ಇದೆ. ಯಾಕಂದ್ರೆ ಇಲ್ಲಿ ರೋಧಶೀಲತೆ ಮತ್ತು ಏರಿಯಾ, ಆ ವಾಹಕದ ಅಡ್ಡ ಕೊಯ್ತ ಇದೆಯಲ್ಲ, ಅದೆರಡು ಕಾನ್ಸ್ಟೆಂಟ್ ಆಗಿದೆ, ಸ್ಥಿರ ಆಗಿದೆ. ಇದರಲ್ಲಿ ಏನು ಬದಲಾವಣೆ ಇಲ್ಲ. ಕೇವಲ ಲೆಂತ್ ಅಲ್ಲಿ, ಉದ್ದದಲ್ಲಿ ಇಲ್ಲಿ ಬದಲಾವಣೆ ಆಗ್ತಾ ಇರುವಂತದ್ದು. ಇದರ ಒಂದು ರೇಷಿಯೋನ ತಗೊಂಡಾಗ ಸೊ ರೋಧ 4 ಓಂ ಇರ್ತದೆ ಯಾವಾಗ ಅದರ ಒಂದು ಉದ್ದ 4 ಇರುವಾಗ. ಇನ್ನು ರೋಧ ಎರಡನೇದರಲ್ಲಿ ಕಂಡುಹಿಡಿಬೇಕು ಯಾವಾಗಂದ್ರೆ ಅದರ ಉದ್ದವನ್ನ ಅರ್ಧದಷ್ಟು ಕಡಿಮೆ ಮಾಡಿದಾಗ. ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ತಾವು ನೋಡಬಹುದು 4 × 2/4. ಸೊ ಇವೆರಡನ್ನು ನಾವು ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ನಮಗೆ ಇಲ್ಲಿ ಉತ್ತರ 2 ಸಿಗ್ತಾ ಇದೆ. ಆದ್ದರಿಂದ R2 ಏನಾಗಿದೆ ಅಂದ್ರೆ 2 ಓಂ ಆಗಿರುವಂತದ್ದು. ಸರಿಯಾದ ಉತ್ತರ 2 ಓಂ. 22, ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದರೆ ವೋಲ್ಟ್ ಮೀಟರ್ ಇಂದ ವಿಭವಾಂತರವನ್ನ ಅಳಿತೇವೆ. ಇದು ವಿದ್ಯುತ್ ಸಾಮರ್ಥ್ಯದ ಸೂತ್ರವನ್ನ ಕೇಳಿದರೆ ವಿದ್ಯುತ್ ಸಾಮರ್ಥ್ಯದ ಸೂತ್ರ P = VI ಅಂತ. ಅದನ್ನೇ ಇಲ್ಲಿ ಉಲ್ಟಾ ಮಾಡಿ ಕೇಳಿದ್ದಾರೆ. VI = P ಅಂತ ಕೊಟ್ಟಿದ್ದಾರೆ. 24ನೇದು, ರೋಧಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ರೋಧಕ್ಕೆ ಸಂಬಂಧಿಸಪಟ್ಟಂತೆ
ರೋಧವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿ ಮತ್ತು ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿ ಇರುವಂತದ್ದು. 25 ರಸ್ವಮಂಡಲ ಅಥವಾ ಶಾರ್ಟ್ ಸರ್ಕ್ಯೂಟ್ ಉಂಟಾಗದಂತೆ ತಡೆಯಲು ಬಳಸುವಂತಹ ಸುರಕ್ಷಾ ಸಾಧನ ಫ್ಯೂಸ್ ಆಗಿದೆ. 26 ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಬಳಸುವಂತಹ ಸೂತ್ರ ಇಲ್ಲಿ Be=Pt ಆಗಿದೆ. 27ನೇದು ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲು ಬಳಸುವಂತಹ ಸಾಧನ ರಿಯೋಸ್ಟ್ಯಾಟ್. 8ನೇದು ಓಂ ಎಂಬುದು ಇದರ SI ಏಕಮಾನ ಆಗಿದೆ ಅಂತ ಹೇಳಿದರೆ ಓಂ ಎಂಬುದು ರೋಧದ SI ಏಕಮಾನ. 19 ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವಂತಹ ಲೋಹ ಆಪ್ಷನ್ ಬಿ ಟಂಗ್ಸ್ಟನ್ ಆಗಿದೆ. ಪ್ರಶ್ನೆ 30 ವಿದ್ಯುತ್ ವಿಭವಾಂತರದ SI ಏಕಮಾನ ಯಾವುದು ಅಂತ ಇಲ್ಲಿ ಕೇಳಿದರೆ ಇಲ್ಲಿ ವಿಭವಾಂತರ ಕೊಟ್ಟಿರುವುದರಿಂದ ಅದರ ಒಂದು SI ಏಕಮಾನ ವೋಲ್ಟ್ ಆಗಿದೆ. 31ನೇ ಪ್ರಶ್ನೆ ವಿದ್ಯುತ್ ಹೀಟರ್ನ ಸುರುಳಿಯ ರೋಧವು 110 ಓಂ ಆದರೆ 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ವಿದ್ಯುತ್ ಪ್ರವಾಹ ಕಂಡುಹಿಡಿಯುವಂತ ಸೂತ್ರ I=V/R ಅಂತ ನಾವು ಸೂತ್ರವನ್ನ ಅಭ್ಯಾಸ ಮಾಡಿದ್ದೇವೆ. ಸೊ ಈ ಒಂದು ಸೂತ್ರವನ್ನ ಬಳಕೆ ಮಾಡಿದಾಗ 220/110 ಅಂತ ಬರ್ತದೆ. ಸೊ 220/110 ಮಾಡಿದಾಗ ಸಿಗುವಂತ ಉತ್ತರ 2 ಆಂಪಿಯರ್. ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ನಾವು ಅಮಿಟರ್ ಅನ್ನ ಜೋಡಿಸ್ತೇವೆ. 33ನೇದು ಕೆಳಗಿನ ಕೋಷ್ಟಕವನ್ನ ಗಮನಿಸಿ ಅಂತ ಹೇಳಿದರೆ ಇಲ್ಲಿ KLMN ಈ ಒಂದು ವಸ್ತುವಿನ ರೋಧಶೀಲತೆಯನ್ನ ಕೊಟ್ಟಿದ್ದಾರೆ. ಈ ವಸ್ತುಗಳಲ್ಲಿ ಅತ್ಯುತ್ತಮವಾದ ವಿದ್ಯುತ್ ವಾಹಕ ಯಾವುದು ಅಂತ ಕೇಳಿದರೆ ಯಾವುದರ ರೋಧಶೀಲತೆ ಕಡಿಮೆ ಇರ್ತದೋ ಅದೇ ಅತ್ಯುತ್ತಮ ವಿದ್ಯುತ್ ವಾಹಕ ಆಗಿದೆ. ಸೊ ಎಂ ನ ರೋಧಶೀಲತೆ ಉಳಿದ ಒಂದು ವಸ್ತುಗಳಿಗೆ ಹೋಲಿಸಿದಾಗ ಕಡಿಮೆ ಇರುವುದರಿಂದ ಅದರ ಒಂದು ವಿದ್ಯುತ್ ವಾಹಕ ಇಲ್ಲಿ ಅಧಿಕವಾಗಿರುವಂತದ್ದು. ಆದ್ದರಿಂದ ಸರಿಯಾದ ಉತ್ತರ ಬಿ ಎಂ ಆಗಿದೆ. 24 ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ನ ಕಾರ್ಯ ಅಂತ ಕೇಳಿದರೆ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ. 25ನೇದು ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸೂತ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಸೂತ್ರ R=V/R. 36 ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದರೆ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವಂತದ್ದು ಅಮೀಟರ್. 37 ರೋಧಶೀಲತೆಯ SI ಏಕಮಾನ ಯಾವುದು ಅಂತ ಕೇಳಿದರೆ ರೋಧಶೀಲತೆಯ SI ಏಕಮಾನ ಓಮ್ ಮೀಟರ್ ಆಗಿದೆ. 38 ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ತಿಳಿಸಿಕೊಡುತ್ತದೆ. ಓಮ್ನ ನಿಯಮವು ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರದ ಸಂಬಂಧವನ್ನು ತಿಳಿಸಿಕೊಡುತ್ತದೆ. 39 ಒಂದು ವಿದ್ಯುತ್ ಮಂಡಲದಲ್ಲಿ ಸಮಾನ ರೋಧ R ಅನ್ನು ಪಡೆಯಲು 2 ಓಂಗಳ 4 ರೋಧಕಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ಜೋಡಿಸಿದೆ ಅಂತ ಕೊಟ್ಟಿದ್ದಾರೆ. ಸೊ ಸರಣಿಯಲ್ಲಿ 2 ಓಂಗಳ 4 ರೋಧವನ್ನು ಜೋಡಿಸಿದಾಗ ಸಿಗುವಂತ ಉತ್ತರ 8 ಓಂ ಅಂತ. ಯಾಕಂದ್ರೆ 2ಅನ್ನ 4 ಬಾರಿ ಕೂಡಿಸಬೇಕು. ನಂತರ ಸಮಾನ ರೋಧ RP ಅಂದ್ರೆ R ಪ್ಯಾರಲಲ್ ಅಂತ ಅಂದ್ರೆ ಸಮಾಂತರವಾಗಿ ಜೋಡಿಸಿದಂತಹ RP ಅನ್ನು ಪಡೆಯಲು ಅದೇ ರೋಧಕಗಳನ್ನ ಸಮಾಂತರವಾಗಿ ಜೋಡಿಸಿದೆ. ಹಾಗಾದರೆ R ಮತ್ತು RP ಗಳ ಅನುಪಾತವನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಇನ್ನು ಅದೇ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸಮಾಂತರ ರೋಧವನ್ನ ಕಂಡುಹಿಡಿಯಲಿಕ್ಕೆ 1/2 ಇದನ್ನ 4 ಬಾರಿ ನಾವೇನ್ ಮಾಡ್ಬೇಕಾಗತ್ತೆ ಕೂಡಿಸಬೇಕಾಗತ್ತೆ. ಸೊ 1/2 ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ ಮತ್ತೊಮ್ಮೆ 1/2 ಅನ್ನ ಇಲ್ಲಿ ಮಾಡಬೇಕಾಗತ್ತೆ. ಸೊ 4 ಬಾರಿ 1/2 ಮಾಡಿದಾಗ ನಮ್ಗೆ ಸಿಗುವಂತ ಉತ್ತರ 2 ಉತ್ತರ ಇಲ್ಲಿ ನಮ್ಗೆ ಸಿಗ್ತಾ ಇದೆ. ಸೊ ಇದರ ಒಂದು ರೆಸಿಪ್ರೋಕಲ್ ತಗೊಂಡಾಗ ನಮ್ಗೆ ಸಿಗುವಂತದ್ದು ಸಮಾಂತರ ರೋಧ 1/2 ಅಂತ. ಇನ್ನು ನಾವೀಗ R/RP ಮಾಡಿದಾಗ ಅಂದರೆ ಇವುಗಳ ಅನುಪಾತವನ್ನ ತಗೊಂಡಾಗ R 8/RP ಅಂದ್ರೆ 1/2 ಸಿಗ್ತಾ ಇದೆ. ಸೊ 8/1/2 ಮಾಡಿದಾಗ ನಮ್ಗೆ ಸಿಗುವಂತದ್ದು 16:1 ಅಂತ ಅಂದ್ರೆ 16:1 ಅಂತ. ಎ ಆಪ್ಷನ್ ಇಲ್ಲಿ ಸರಿಯಾದ ಆಯ್ಕೆ. 40ನೇ ಪ್ರಶ್ನೆ ವಿದ್ಯುದಾವೇಶದ SI ಏಕಮಾನ ಕೇಳಿದರೆ ವಿದ್ಯುದಾವೇಶದ SI ಏಕಮಾನ ಕೂಲಂ ಆಗಿದೆ. 41ನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಬಳಕೆಯಾದ ಶಕ್ತಿಯ ದರವನ್ನ ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೇವೆ. 42ನೇ ಪ್ರಶ್ನೆ ವಿಭಿನ್ನ ರೋಧ ಹೊಂದಿರುವ 3 ರೋಧಕಗಳನ್ನು ಸಮಾಂತರವಾಗಿ ಸಂಸ್ಕರಿಸಿದಾಗ ಎಲ್ಲಾ ರೋಧಕಗಳಲ್ಲಿ ಒಂದೇ ರೀತಿಯಾಗಿರುವಂತಹ ಪ್ರಮಾಣ ಯಾವುದಂದ್ರೆ
ಅದು ವಿಭವಾಂತರ ಆಗಿರ್ತದೆ. 43ನೇದ್ರಲ್ಲಿ ತಾವು ಎಕ್ಸ್ ಮತ್ತೆ ವಾಯ್ ಅಂತ ಎರಡು ಇಲ್ಲಿ ವಸ್ತುಗಳನ್ನ ನೋಡ್ತಾ ಇದ್ದೀರಿ. ಈ ಒಂದು ವಾಹಕ ತಂತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಹೇಳಿಕೆ ವಾಯ್ ವಾಹಕ ತಂತಿಯು ಎಕ್ಸ್ ವಾಹಕ ತಂತಿಗಿಂತ ಹೆಚ್ಚು ಅಡ್ಡ ಕೊಯ್ತವನ್ನು ಹೊಂದಿರುವುದರಿಂದ ಇದರಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಾಗಿರುತ್ತದೆ. ಅಂದ್ರೆ ತಾವು ನೋಡ್ತಾ ಇದ್ದೀರಿ ಇಲ್ಲಿ ವಾಯ್ ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ, ಆದ್ದರಿಂದ ಇದರಲ್ಲಿ ರೋಧ ಕಡಿಮೆಯಾಗಿದ್ದು ವಿದ್ಯುತ್ ಪ್ರವಾಹ ಹೆಚ್ಚಾಗಿರುತ್ತದೆ. ಸೊ ಡಿ ಉತ್ತರ ಇಲ್ಲಿ ಸರಿಯಾಗಿದೆ. ಸೊ ಸ್ನೇಹಿತರೆ, ಇದಿಷ್ಟು ವಿದ್ಯುತ್ ಪ್ರವಾಹ ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ಬಿಯದಲ್ಲಿರುವಂತಹ MCQ ಪ್ರಶ್ನೆಗಳ ಉತ್ತರಗಳು. ಮುಂದಿನ ಪಾಠದ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.